ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಘಮಂಡಿ ಅಲಿಯನ್ಸ್ ಅಂತಾನೆ ಕುಖ್ಯಾತವಾಗಿರುವಂತಹ ಇಂಡಿ ಅಲಿಯನ್ಸ್ನಲ್ಲಿ ಭಾರಿ ಒಡಕು ಸೃಷ್ಟಿಯಾಗುವಂತಹ ಸೂಚನೆಗಳು ಒಂದಾದ ಮೇಲೆ ಒಂದರಂತೆ ಕಾಣಿಸ್ತಾನೆ ಇದೆ. ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಈಗಾಗಲೇ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ದಾಗಿದೆ. ಇನ್ನು ಮೊನ್ನೆ ಉತ್ತರ ಪ್ರದೇಶದ ಮಾಯಾವತಿ ಕೂಡ ಕಾಂಗ್ರೆಸ್ ಬಗ್ಗೆ ಅಪಸ್ವರವನ್ನು ಎತ್ತಿದ್ರು. ಇನ್ನು ಕಾಂಗ್ರೆಸ್ ಅವರೇ ಆಗಿರುವಂತಹ ಕಾರ್ತಿ ಚಿದಂಬರಂ ಕೂಡ ಇತ್ತೀಚೆಗೆ ರಾಹುಲ್ ಗಾಂಧಿ ಆ್ಯಂಡ್ ಗ್ಯಾಂಗಿನ ಇವಿಎಂ ಆರೋಪದ ವಿರುದ್ಧ ಮಾತನಾಡ್ತಾರೆ. ನಿನ್ನೆ ಸಮಾಜವಾದಿ ಪಕ್ಷದ ಡಿಂಪಲ್ ಯಾದವ್ ಅಂತೂ ನೇರವಾಗಿ ಕಾಂಗ್ರೆಸ್ ಮಂದಿಗೆ ಬಿಸಿಯನ್ನ ಮುಟ್ಟಿಸಿದ್ದಾರೆ. ನಮಗೆ ಅದಾನಿನೂ ಬೇಡ, ಜಾರ್ಜ್ ಸೋರೋಸು ಬೇಡ, ಸದನದಲ್ಲಿ ಅಗತ್ಯವಾಗಿರುವಂಥ ಚರ್ಚೆ ನಡಿಬೇಕು. ಅದಾನಿ ವಿರುದ್ಧ ಚರ್ಚೆಗೆ ನಮ್ಮ ಬೆಂಬಲ ಇಲ್ಲ, ಹೀಗಂತ ಓಪನ್ ಆಗಿ ಹೇಳಿದ್ದಾರೆ. ಸೊ ಇಂತಹ ಒಡೆದ ಮನೆ ಇಂಡಿ ಅಲಿಯನ್ಸ್ನಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿರುವಂಥದ್ದು ಮಮತಾ ಬ್ಯಾನರ್ಜಿ ಅಲಿಯಾಸ್ ಮಮತಾ ದೀದಿ. ಲೋಕಸಭಾ ಚುನಾವಣೆ ಟೈಮಲ್ಲಿ ಮಮತಾ ದೀದಿ ನಾವು ಬಂಗಾಳದಲ್ಲಿ ಕಾಂಗ್ರೆಸ್ಗೆ ಸೀಟನ್ನ ಬಿಟ್ಟು ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ರು. ಆಗ್ಲೇ ಗೊತ್ತಾಗಿತ್ತು ಮಮತಾ ಬ್ಯಾನರ್ಜಿ ಟಿಎಂಸಿ ಯಾವಾಗ ಬೇಕಾದ್ರೂ ಮೈತ್ರಿಯಿಂದ ಆಚೆ ಹೋಗಬಹುದು ಅಂತ. ಸೊ ಆ ನಂತರ ಮಮತಾ ದೀದಿ ಮತ್ತೊಮ್ಮೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದು ಮೊನ್ನೆ ಮಹಾರಾಷ್ಟ್ರ ಆ್ಯಂಡ್ ಜಾರ್ಖಂಡ್ ಚುನಾವಣೆಯ ರಿಸಲ್ಟ್ ಬಂದಾಗ ಕಾಂಗ್ರೆಸ್ ಮೇಲೆ ವಾಗ್ದಾಳಿಯನ್ನು ನಡೆಸಿದಂತಹ ಮಮತಾ ಬ್ಯಾನರ್ಜಿ ನೇರವಾಗಿ ಕ್ವೆಶ್ಚನ್ ಅನ್ನು ಮಾಡ್ತಾರೆ. ನಿಮಗೆ ಇಂಡಿ ಅಲಿಯನ್ಸ್ನ ಲೀಡರ್ಶಿಪ್ ಹೊಂದುವಂತಹ ಅರ್ಹತೆನೇ ಇಲ್ಲ. ಯಾವ ಚುನಾವಣೆಯಲ್ಲೂ ಕೂಡ ನೀವು ಪರ್ಫಾರ್ಮೆನ್ಸೇ ಮಾಡಿಲ್ಲ. ಜಾರ್ಖಂಡ್ ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಿರುವಂತಹ ಗೆಲುವೇನಿದೆ ಅದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನೇನೂ ಇಲ್ಲ. ಕಾಂಗ್ರೆಸ್ ಸಾಧನೆ ಏನಿದೆ ಅದು ಶೂನ್ಯ, ಹೀಗಂತ ಮಮತಾ ಬ್ಯಾನರ್ಜಿ ನೇರವಾಗಿ ರಾಹುಲ್, ಸೋನಿಯಾ ಆ್ಯಂಡ್ ಪ್ರಿಯಾಂಕಾ ಅವರನ್ನೇ ಟಾರ್ಗೆಟ್ ಮಾಡಿ ಹೇಳ್ತಾರೆ. ಇವೆಲ್ಲವನ್ನ ನೋಡಿದ್ರೆ ಇಂಡಿ ಅಲಿಯನ್ಸ್ ಚೂರಾಗುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಅದು ಅಲ್ಲ. ಈ ಮಮತಾ ಬ್ಯಾನರ್ಜಿ ಅನ್ನುವಂತಹ ಹೆಂಗಸಿನ ಕುತೂಹಲಕಾರಿ ಆ್ಯಂಡ್ ಗೌಪ್ಯ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತನ್ನ ಹೇಳಲೇಬೇಕು ನಾನಿವತ್ತು. ಮಮತಾ ಬ್ಯಾನರ್ಜಿಯ ನಡೆಗಳನ್ನು ನೋಡ್ತಾ ಇದ್ರೆ ಈಕೆ RSSನ ಸೀಕ್ರೆಟ್ ಏಜೆಂಟ್ ಇರಬಹುದಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಯಾಕೆ ಅಂತ ಕೇಳಿ. ಯಾಕಂದ್ರೆ ಹೊರಗಡೆ ಈಕೆ ಬಿಜೆಪಿ ಮತ್ತು RSS ವಿರುದ್ಧ ಗುಡುಗಾಡಿದ್ರೂ ಕೂಡ RSS ಭಾರತದ ರಾಜಕೀಯದಲ್ಲಿ ಸ್ಟ್ರಾಂಗ್ ಆಗೋದಕ್ಕೆ ಮಮತಾ ದೀದಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಅನುಮಾನ ಬರೋದಕ್ಕೆ ಕಾರಣ ಕೂಡ ಇದೆ. ಈಗ ಮಮತಾ ದೀದಿ ಇಂಡಿ ಅಲಿಯನ್ಸ್ನ ಕ್ಯಾಪ್ಟನ್ ಆಗುವಂತ ಸೂಚನೆ ಏನೋ ಸಿಗ್ತಾ ಇದೆ. ಆದ್ರೆ ಮಮತಾ ಬ್ಯಾನರ್ಜಿ ಇತಿಹಾಸ ಒಂದ್ಸಲ ನಾವು ತೆರೆದು ನೋಡಿದ್ರೆ ಅಲ್ಲಿ ಸಂಘ ಪರಿವಾರದ ಹೆಜ್ಜೆಗಳು ನಮಗೆ ಕಾಣೋದಕ್ಕೆ ಸಿಗತ್ತೆ. 1997ರಲ್ಲಿ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ TMCಯನ್ನ ಸ್ಥಾಪನೆ ಮಾಡಿದಾಗ ಆಕೆ ಜೊತೆಗೆ ಇದ್ದಂಥದ್ದು ಯಾರು? ಬೇರೆ ಯಾರು ಅಲ್ಲ, ಬಿಜೆಪಿ ನಾಯಕ ಮುಕುಲ್ ರಾಯ್. ಓಕೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ 1999ರಲ್ಲಿ NDA ಸರ್ಕಾರ ರಚನೆ ಆಗ್ಬಿಡತ್ತೆ. ವಾಜಪೇಯಿ ಸರ್ಕಾರದಲ್ಲಿ ಮಮತಾ ಬ್ಯಾನರ್ಜಿ ರೈಲ್ವೆ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸೊ ಈ ಅವಕಾಶ ಸಿಗುತ್ತೆ ಅಂತ ಅಂದಾಗ ಮಮತಾ ದೀದಿ ಏನ್ ಮಾಡ್ತಾರೆ, ತಮ್ಮ TMC ಪಾರ್ಟಿಯನ್ನ NDA ಒಕ್ಕೂಟದ ಒಳಗೆ ಸೇರಿಸ್ಬಿಡ್ತಾರೆ. ಸೊ ಸೈದ್ಧಾಂತಿಕವಾಗಿ ಮಮತಾ ಬ್ಯಾನರ್ಜಿಗೆ ಬಿಜೆಪಿ ಜೊತೆಗೆ ತಕರಾರೇ ಇಲ್ಲ ಅಂತ ಆಯ್ತು, ಹೌದಲ್ವೋ? 2001ರಲ್ಲಿ ತೆಹಲ್ಕಾ ಪತ್ರಿಕೆ ಆಪರೇಷನ್ ವೆಸ್ಟ್ ಅನ್ನು ನಡೆಸುತ್ತೆ. ಸೊ ಭ್ರಷ್ಟಾಚಾರದ ಹೊಗೆ ಏನಿದೆ ಅದು ಆಚೆ ಬರುತ್ತೆ. ಆಗ ಮಮತಾ ಬ್ಯಾನರ್ಜಿ NDA ಕ್ಯಾಬಿನೆಟ್ನಿಂದ ಹೊರಗೆ ಬರ್ತಾರೆ. ಅದಾದ ನಂತರ 2003 ಸೆಪ್ಟೆಂಬರ್ ತಿಂಗಳು ಮಮತಾ ಬ್ಯಾನರ್ಜಿ ಮತ್ತೆ NDA ಸರ್ಕಾರದ ಭಾಗ ಆಗ್ತಾರೆ. ಖಾತೆ ರಹಿತ ಮಂತ್ರಿಯಾಗಿ ಸಚಿವ ಸಂಪುಟದಲ್ಲಿ ಮಮತಾ ಬ್ಯಾನರ್ಜಿ ಮುಂದುವರಿತಾರೆ. ಇನ್ನು 2004ರಲ್ಲಿ ಚುನಾವಣೆಗೆ ಇನ್ನೊಂದು 4 ತಿಂಗಳು ಅಂತ ಇರುವಾಗ ದೀದಿಗೆ ಕಲ್ಲಿದ್ದಲು ಮತ್ತು ಗಣಿ ಖಾತೆಗಳನ್ನು ಕೊಡಲಾಗತ್ತೆ. ಇದು ಮಮತಾ ಬ್ಯಾನರ್ಜಿಗೆ ಬಿಜೆಪಿ ಜೊತೆಗೆ ಇರುವಂತಹ ಸಖ್ಯಕ್ಕೆ ಸಾಕ್ಷಿ. ವೇಟ್, ಇನ್ನೂ ಬೇರೆ ಸಾಕ್ಷಿ ಇದೆ.
ಇದೇ ಮಮತಾ ಬ್ಯಾನರ್ಜಿ 2001ರಲ್ಲಿ BBC ಚಾನೆಲ್ಗೆ ಒಂದು ಸಂದರ್ಶನವನ್ನ ನೀಡ್ತಾರೆ. ಆಗ ತಾವು NDA ಮತ್ತು ಬಿಜೆಪಿಗೆ ನಿಷ್ಠರು ಅಂತ ಮಮತಾ ದೀದಿನೇ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ. BBC ಸಂದರ್ಶಕ ಕೇಳ್ತಾನೆ, ನೀವು ಮುಂದಿನ ಚುನಾವಣೆಯಲ್ಲಿ NDA ಜೊತೆಗೇನೆ ಗುರುತಿಸ್ಕೊಳ್ತೀರಾ? ಆಗ ಮಮತಾ ದೀದಿ ಹೇಳ್ತಾರೆ, ಎಸ್, ಹೌದು, ನಮ್ಮ ಮ್ಯಾನಿಫೆಸ್ಟೋ ಪ್ರಕಾರ ಬಿಜೆಪಿ ನಮ್ಮ ದೋಸ್ತಿ ಹೀಗಂತ ಅವರು ಓಪನ್ ಆಗಿ ಹೇಳ್ತಾರೆ. In the future, you could return to the National Democratic Alliance. You're leaving that very open. Yes, of course, the option is open. The door is Political party, you have to see that according to our manifesto, the common manifesto, and they are our natural allies. We can. ಇನ್ನು 2003ರಲ್ಲಿ ಮಮತಾ ಬ್ಯಾನರ್ಜಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ಅಟೆಂಡ್ ಮಾಡ್ತಾರೆ. ಆ ಪುಸ್ತಕದ ಹೆಸರೇನು ಗೊತ್ತಾ? ಕಮ್ಯುನಿಸ್ಟ್ ಟೆರರಿಸಂ. ಈ ಪುಸ್ತಕ ಸಂಪಾದಿಸಿದ್ದು ಪಾಂಚಜನ್ಯದ ಸಂಪಾದಕ ತರುಣ್ ವಿಜಯ್. ಪಾಂಚಜನ್ಯ ಅನ್ನುವಂಥದ್ದು ಶುದ್ಧ ಬಲಪಂಥೀಯ RSS ಪತ್ರಿಕೆ ಅನ್ನುವಂಥದ್ದನ್ನ ನಾವಿಲ್ಲಿ ವಿಶೇಷವಾಗಿ ಗಮನಿಸಲೇಬೇಕು. ಇದೇ ಕಾರ್ಯಕ್ರಮದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಮಮತಾ ದೀದಿಗೆ ಬಂಗಾಳದ ದುರ್ಗೆ ಅಂತ ಕರೆದಿದ್ದು. ಅಷ್ಟು ಓಪನ್ ಆಗಿ ಬೆಂಗಾಳಿ ಕಮ್ಯುನಿಸ್ಟ್ ವಿರುದ್ಧ ದೀದಿ ತಮ್ಮನ್ನ ತಾವು ಗುರುತಿಸ್ಕೊಳ್ತಾರೆ. ಅಂಡ್ ಅದೇ ರೀತಿ ಬಿಜೆಪಿ ಜೊತೆಗೆ ತಾವು ಚೆನ್ನಾಗಿರುವಂಥದ್ದನ್ನು ಕೂಡ ದೀದಿ ಆ ಮೂಲಕ ತೋರಿಸ್ಕೊಳ್ತಾರೆ. ಇನ್ನು ಅದೇ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಮಮತಾ ಬ್ಯಾನರ್ಜಿ ಬಾಯಿ ತುಂಬ ಹೊಗಳಿದ್ದು ಯಾರನ್ನ ಗೊತ್ತಾ? RSS ಲೀಡರ್ಗಳನ್ನ. ನನಗೆ ಇಷ್ಟು ವರ್ಷ ಆದರೂ ಕೂಡ RSS ಲೀಡರ್ಗಳನ್ನ ಭೇಟಿ ಆಗುವಂಥ ಅವಕಾಶನೇ ಸಿಕ್ಕಿರಲಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ನೀವು ನಿಜವಾದ ದೇಶಭಕ್ತರು, ನೀವು ನಿಜವಾಗ್ಲೂ ದೇಶವನ್ನ ಪ್ರೀತಿಸೋರು ಹೀಗಂತ ಹಾಡಿ ಹೊಗಳಿದ್ದು ಇದೇ ಮಮತಾ ಬ್ಯಾನರ್ಜಿ. ನೆಕ್ಸ್ಟ್ 2012ರಲ್ಲಿ ಅದೇ ಪಾಂಚಜನ್ಯ ಪತ್ರಿಕೆಯಲ್ಲಿ ಮಮತಾ ಬ್ಯಾನರ್ಜಿಯ ಸರಳ ಜೀವನ ಶೈಲಿಯನ್ನು ಹೊಗಳಿ ಒಂದು ಲೇಖನ ಬರುತ್ತೆ. ಮಮತಾ ಬ್ಯಾನರ್ಜಿ ಥರದ 1 ಡಜನ್ ಲೀಡರ್ಸ್ ಈ ದೇಶಕ್ಕೆ ಬೇಕು ಅಂತ ಅವತ್ತು ಪತ್ರಿಕೆಯಲ್ಲಿ ಬರೆಯುತ್ತೆ. ಹಣದಾಸೆ ಇಲ್ಲದಂಥ ಅಪರೂಪದ ರಾಜಕಾರಣಿ ಅಂತ ಹೊಗಳುತ್ತೆ. ಮಮತಾ ದೀದಿ ಬಿಜೆಪಿಯ ಪರವಾಗಿ RSS ಪರವಾಗಿ ಇದ್ದಾರೆ ಅನ್ನುವಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ಇದೆ ನೋಡಿ. 2019ರಲ್ಲಿ ಪೌರತ್ವ ಕಾಯ್ದೆ ತಿದ್ದುಪಡಿ ವಿಚಾರ ಭುಗಿಲೆದ್ದಿರುತ್ತೆ. ಒಂದಾದ ಮೇಲೊಂದು ಹೋರಾಟಗಳು ಅಲ್ಲಿ ಶುರು ಆಗುತ್ತವೆ. NRC ಬೇಡ, CAA ಬೇಡ ಅಂತ. TMC ಪಕ್ಷದ 8 ಎಂಪಿಗಳು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಲ್ಲ. ಲೋಕಸಭೆಯಲ್ಲಿ CAA NRC ವಿರುದ್ಧ ವೋಟಿಂಗ್ ನಡೆಯುತ್ತಲ್ಲ, ಸೊ ಆಗ ಈ 8 ಎಂಪಿಗಳು ಆಬ್ಸೆಂಟ್ ಆಗಿ ಬಿಡ್ತಾರೆ. ಇವರು ಆಬ್ಸೆಂಟ್ ಆಗಿರೋದ್ರಿಂದ ಅದು ಬಿಜೆಪಿಗೆ ಆ ಮೂಲಕ ಸಹಾಯ ಆಗುತ್ತೆ. ಅವತ್ತು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಬಹಳ ಸಲೀಸಾಗಿ ಪಾಸ್ ಕೂಡ ಆಗಿಬಿಡತ್ತೆ. ಇದಿಷ್ಟೇ ಅಲ್ಲ, ಬಂಗಾಳದಲ್ಲಿ CAA ವಿರುದ್ಧ ಚಳುವಳಿ ಶುರು ಆದಾಗ ಇದೇ ಮಮತಾ ದೀದಿ ಪ್ರತಿಭಟನಾಕಾರರ ವಿರುದ್ಧ ಗುಂಡು ಹಾರಿಸೋದಕ್ಕೆ ಪರ್ಮಿಷನ್ ಬೇರೆ ಕೊಡ್ತಾರೆ. 2 ಪ್ರೊಟೆಸ್ಟರ್ಸ್ ಗುಂಡಿಗೆ ಬಲಿ ಕೂಡ ಆಗ್ತಾರೆ. ಇದಾದ ನಂತರ ಇನ್ನೊಂದು ಉದಾಹರಣೆಯನ್ನು ನಾವು ಕೊಡೋದಾದ್ರೆ 2022ರಲ್ಲಿ ಉಪರಾಷ್ಟ್ರಪತಿ ಅವರ ಆಯ್ಕೆಗೆ ಮತದಾನ ನಡೆಯುತ್ತೆ. ಕಾಂಗ್ರೆಸ್ ಪರ ಮಾರ್ಗ್ರೆಟ್ ಆಳ್ವಾ ಇರ್ತಾರೆ ಅಂಡ್ NDA ಪರವಾಗಿ ಜಗದೀಪ್ ಧನ್ಕರ್ ಅವರು ಇರ್ತಾರೆ. TMC ಮತದಾನದಿಂದ ದೂರ ಉಳ್ಕೊಂಡು NDA ಮೈತ್ರಿಕೂಟಕ್ಕೆ ಆ ಮೂಲಕ ಬೆಂಬಲವನ್ನ ತೋರಿಸುತ್ತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಬೆಂಬಲವನ್ನ ತೋರಿಸ್ಬಿಡುತ್ತೆ. ಸೊ 2002 ಸೆಪ್ಟೆಂಬರ್ನಲ್ಲಿ ಮಮತಾ ದೀದಿ ಇನ್ನೊಂದು ಸಲ RSS ಪರವಾಗಿ ಮಾತುಗಳನ್ನ ಆಡ್ತಾರೆ. RSS ನಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಕೆಟ್ಟವರು ಅಂತ ಹೇಳಬಾರದು, ಅಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡದೇ ಇರುವಂತಹ ಸಾಕಷ್ಟು ಸದಸ್ಯರು ಇದ್ದಾರೆ ಹೀಗಂತ ಅವರೇ ಹೇಳ್ತಾರೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಮಮತಾ ದೀದಿ RSS ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಂಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹೌದಲ್ವೋ? ಸಂಘ ಪರಿವಾರ, RSS, ಅದೇ ರೀತಿ ಬಿಜೆಪಿಯ ಜೊತೆಗೆ ಇವತ್ತಿಗೂ ಕೂಡ ಮಮತಾ ಬ್ಯಾನರ್ಜಿ ಒಂದು ಕನೆಕ್ಷನ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ನಿಮಗೀಗ ಅನ್ಸೋದಿಲ್ವಾ? ನಾನು ಇಷ್ಟೆಲ್ಲ ಹೇಳಿದ ಮೇಲೆ ಇಂಡಿ ಅಲಯನ್ಸ್ ಒಳಗೆ ಇದ್ದುಕೊಂಡು RSS ಜೊತೆಗೆ ಸದ್ಭಾವವನ್ನು ಹೊಂದಿರುವಂತಹ ಅಂಡ್ ಪರೋಕ್ಷವಾಗಿ ಬಿಜೆಪಿಗೆ ಸಹಾಯವನ್ನ ಮಾಡ್ತಾ ಇರುವಂತಹ ಮಮತಾ ದೀದಿಯನ್ನ
RSSನ ಸೀಕ್ರೆಟ್ ಏಜೆಂಟ್ ಅಂತ ಹೇಳಿದ್ರೆ ಏನಾದರೂ ತಪ್ಪಾಗತ್ತಾ? ನೀವೇ ಹೇಳಿ, ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.